ಹಂಗಾರೆ ನಮ್ಮ ಮಂಜಮ್ಮಮ್ಮಗೆ ಇನ್ನೊಂದು ಲಗ್ನ ಮಾಡಾಕತ್ತಾಳನ್ರಿ ನಮ್ಮ ಅತ್ತಿ? ಹೌದಂತ ಸಿಕ್ಕಿದ್ಲು ನಿಮ್ಮ ಅತ್ತಿ ಒಂದ್ಸಲಿ. ನಾನ ಮಾತಾಡ್ಸಿದೆ ತಡಾಕಿ, ಏನವಾ ಮತ್ತು ಮಗಗೆ ಇನ್ನೊಂದು ಲಗ್ನ ಮಾಡಕ್ಕೆ ತಯಾರಾಗಿ ಅಂತಲ್ಲ. ನಾ ಹುಡುಗಾಟಕ್ಕೆ ಅಂದೆ. ಹುಡುಗಾಟಲ್ಲ ಖರೆ ನಾನು ನೋಡಾಕತ್ತೀನಿ ಅಕ್ಕ, ಮತ್ತು ಹೆಣ್ಮಕ್ಳು ಸುಮಾರು ಅದಾವ, ನಿನಗೂ ಗೊತ್ತಿದ್ದೈತಲ್ಲ, ಅದಕ್ಕೆ ಇನ್ನೊಂದು ನೋಡಾಕತ್ತೀವಿ ಅಂದ್ಲು. ಆತಳ ಏನಾರ ಮಾಡ್ಕೊ ಅಂತ ಹೇಳಿ ಬಂದೇನ. ಆಕಿಗೆ ನಿಮ್ಮ ಅಕ್ಕನ ಬಗ್ಗೆ ಚಲೋ ಅಭಿಪ್ರಾಯನ ಇಲ್ಲ ತಂಗಿ. ನೋಡ್ರಿ ಅತ್ಯಾರ ಅಟ್ ದುಂಬಾಲ ಬಿದ್ದು ಮದ್ವೆ ಮಾಡ್ಕೊಂಡಾರ, ಮತ್ತೀಗ ಹಂಗೆ ಮಾಡತ್ತಾರ. ಅವ್ಗೆ ಇನ್ನೊಂದು ಹೆಣ್ಣು ಎಲ್ಲಿ ಹುಡ್ತಿದ್ದಿತ್ತು ತಂಗಿ. ನಾನು ಹಿಂಗೆ ಅನ್ಕೊಂಡಿದ್ದೆ. ಅವ್ನು ನೋಡಿದ್ರೆ 108 ಚಟ ಅದಾವು, ಅವ್ಗೆ ಅಲ್ಲಿ ಇನ್ನೊಂದು ಕನ್ಯೆ ಹತ್ತತಿ ಅಂತ ನಾನು ಅನ್ಕೊಂಡಿದ್ದೆ. ಇವ್ವ ಅಯ್ಯೋ ಅಂಥವ್ರಿಗೂ ಹೆಣ್ಣು ಕೊಡಕ್ಕೆ ಮುಂದೆ ಅದಾರ ನೀನು? ಏನೋ ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತಂತ ಒಬ್ಬಕ್ಕೆ ಮಗಳು ಅದಾಳತ್ತು. ಅವ ಯಾವೇನ ನಿಮ್ಮ ಅತ್ತಿಗೇನ ಮಾವದನಂತಲ್ಲ ಈ ಮಂಜಾರ ದೊಡ್ಡಪ್ಪ, ಅವನ ಏನೋ ಕನ್ಯೇನ ಕೊರತುಗಳು ಯಾವಾರ ಇಲ್ಲ ಅವನ ಮಾತಾಡಕತ್ತಾನಂತ, ಅವನ ತೋರ್ಸಾನಂತ ಕನ್ಯೇನ. ಅವನದೇನೋ ದೋಸ್ತನ ಮಗಳಂತ ಏನೋ ಅನ್ನುವ ಅಂತ ಅನ್ಲಕ್ಕಿನ ಏನೋ ನನಗೂ ಅಟ್ಟು ಬರಾಬರಿ ಗೊತ್ತಿಲ್ಲ. ಎಲ್ಲ ಒಬ್ಬಕ್ಕೆ ಮಗಳು ಆಸ್ತಿ ಇದ್ದಿದ್ದು ಹೆಣ್ಣ ಸಿಕ್ಕತ್ತೆ ನೀನು? ಆಸ್ತಿ ಇರೋದು ಮಾಡ್ಕೊಳ್ಳೋದು ದೊಡ್ಡದಲ್ರಿ ಅತ್ತೆ. ಇಕ್ಕಟ್ಟು ನಮ್ಮ ಅತ್ತೆ ಎಡ ಕೈಲಿ ಉಂಟಾಳಲ್ಲ ಆಕಿನ ಮಾಡ್ಕೊಂಡು ಬಂದಮೇಲೆ ಇವಾಗ ನಮ್ಮ ಅಕ್ಕನ ಚಲೋ ಅನಿಸ್ತೈತಿ ಆಕಿ ನೋಡುವಂತ್ರಿ. ಅದು ಖರೆ ಬಿಡು. ಹೊಲ್ ಬಿಡ್ರಿ ಅತ್ತಿ, ಏನು ಅಡುಗೆ ಮಾಡ್ಲಿರಿ ಇವತ್ತು ರಾತ್ರಿಗೆ? ನಾ ಏನಾದರೂ ಮಾಡತ್ತಂಗಿ, ನನಗೇನಾದರೂ ನಡೀತೈತಿ ತಿಂತೇನೆ. ಆದರೆ ಚಪಾತಿ ಗಿಪಾತಿ ಮಾಡಕ್ಕೆ ಹೋಗ್ಬಿಡುವ, 4 ರೊಟ್ಟಿ ಬಿಸಿ ಬಡದು ಬಿಡಿ ಹೇಳ್ತೀನಿ. ನೀ ಅನ್ನ ಸಾರು ಮಾಡಕ್ಕೆ ಹೋಗಲಿಲ್ಲ ಅಂದ್ರೆ ಅಡ್ಡಿ ಇಲ್ಲ. ಆತ ಹೇಳ್ರಿ. ಹಂಗಾರೆ ಹೆಂಗೂ ಇವ್ರು ಬದ್ನೆಕಾಯಿ ಥರ ಕೇಳೀನಿ. ಬದ್ನೆಕಾಯಿ ಪಲ್ಯನೂ ಒಂದಿಟ್ಟು ಬ್ಯಾಳಿ ನೆನೆ ಹಾಕಿ ಉದ್ರ ಬ್ಯಾಳಿ ಪಲ್ಯ ರೊಟ್ಟಿ ಮಾಡಿಬಿಡ್ಲಾ ರೀ? ಅಷ್ಟ ಮಾಡಿಬಿಡುವ. ಶೇಂಗಾ ಪುಡಿ ಮಾಡಿಟ್ಟಿಲ್ಲ? ಆಯ್ತು ರೀ. ಶೇಂಗಾ ಚಟ್ನಿನೂ ಮಾಡಿಟ್ಟಿನಿ. ಮೊಸರು ಶೇಂಗಾ ಚಟ್ನಿ ಉದ್ರ ಬ್ಯಾಳಿ ಪಲ್ಯ ಬದ್ನೆಕಾಯಿ ಹಚ್ಕೊಂಡು ರೊಟ್ಟಿ ತಿನ್ನುವಂತ ಹೇಳ್ರಿ. ಹಂಗಾರೆ ನಾ ರೊಟ್ಟಿ ಮಾಡಕ್ಕೆ ಹೋಗ್ಬಿಡ್ಲಾ ರೀ ದೌಡ? ಯಾಕಂಗೆ ನಡಿ, ನಾನು ಒಟ್ಟು ಏನಾರ ಹೆಚ್ಚು ಕೊಡೋವಿದ್ರೆ ಅವು ಇವು ಮಾಡೋವಿದ್ರೆ ಮಾಡ್ತೀನಿ. ನನಗೂ ಹೋಗ್ಬೇಕು ಇಲ್ಕೊಂಡಾಗ ಬೇಸರಕ್ಕೈತಿ. ಬೇರೆ ಇಬ್ರು ಅಡುಗೆ ಮನ್ಯಾಗ ಸೇರಿ ಮಾತಾಡ್ಕೋತ ಮಾಡೋನು. ಅಂತಂಗ ತಂಗಿ ಕೇಳೋದ ಮಾರ್ತಿ. ಕೊನಾ ದೊಡ್ಡದೈತಿ ಮನಿ. ಬಾಡಿಗೆ ಎಷ್ಟು ಐದ್ರದು ನೀನು? 8,000 ರೂಪಾಯಿ ಅಂತ ನೋಡ್ರಿ ಅತ್ತಿಯಾರ. ಅಯ್ಯೋವ್ವ, ತಿನ್ನಂಗಲ್ಲ ಉಂಡಂಗಲ್ಲ. 8,000 ರೂಪಾಯಿ ಬಾಡಿಗೆನ? ಅಲ್ಲ ಕಮ್ಮಿ ಯಾವ ಸಿಗಲಿಲ್ಲನು? ಇಂಥದ್ದು ಯಾವನಂತ ಮನೆಗೆ ಇರೋದಿಬ್ಬರು ಎದಕ್ಕೆ ಬೇಕಾಗಿದ್ದಿತ್ತು? ಸಣ್ಣದು ಯಾವಾರ ನೋಡಿ ಮಾಡ್ಬೇಕಿಲ್ಲ? ನಾನು ಹಂಗೆ ಅಂದೆ ರೀ ಅತ್ತಿಯರ, ಇರೋರಿಬ್ಬರಿಗೆ ಎದಕ್ಕಿಟ್ಟು ದೊಡ್ಡ ಮನೆ ಹಸನು ಮಾಡೋಕ್ಕೂ ಆಗೋದಿಲ್ಲ, ಸಣ್ಣದ ಬೇರೆ ಕಡೆ ನೋಡೋಣ ಅಂತಂದೆ. ಅದಕ್ಕೆ ಅವರು ಇದೇನು ಬಾಡಿಗೆ ನಾವು ಕಟ್ಟಂಗಿಲ್ಲ, ಏನೋ ಅವ್ರು ಗೌರ್ಮೆಂಟ್ ಕಡೆಯಿಂದ ಆಫೀಸ್ ಕಡೆಯಿಂದ ಏನೋ ಕೊಡ್ತಾರಂತ್ರಿ ಬಾಡಿಗೆ, ಅದಕ್ಕೆ ಅವ್ರ ಕೊಡ್ತಾರ, ಇದು ಇರಾಗ ನಮ್ಮ ಕೊಟ್ಟು ಇರಾಕ್ ಬಂದಿದ್ದೆ ಅನ್ನೋ ಅಂತಂದ್ರಿ ಅವರು. ನೌಕರಿ ಕಡೆಯಿಂದನ ಕೊಡ್ತಾರಂತನ? ಇರ್ಲ ಹಂಗಾರೆ ಇರ್ರಿ. ಹ್ಞೂ ರೀ, ಅವರು ಕ್ವಾರ್ಟರ್ಸ್ ಕೊಡ್ತೀನಿ ಅಂತಂದ್ರೆ ಇವರು ಕ್ವಾರ್ಟರ್ಸ್ ಬೇಡ, ಮತ್ತು ಇನ್ನೊಂದಿಷ್ಟು ದಿನ ಆದಮೇಲೆ ಊರ ಕಡೆ ಹೋಗೋದಿರ್ತೈತಿ. ಆ ಕ್ವಾರ್ಟರ್ಸ್ನಾಗ ಅಂದ್ರೆ ಒಂದು ನಮ್ಮನೆ ಜೈಲ್ನಾಗ ಹಾಕಂಗೆ ಆಕತಿ, ಇಲ್ಲಾರು ಒಟ್ಟು ಮಂದಿ ಸಂಚಾರನ ಆಕತಿ. ಅದಕ್ಕೆ ಕ್ವಾರ್ಟರ್ಸ್ ಏನು ಬ್ಯಾಡ್ರಿ, ನಾವು ಹೊರಗೆ ಮನೆ ಮಾಡ್ಕೊಂಡಿರ್ತೀನಿ ಅಂದ್ರತ್ತ. ಅದು ಕ್ವಾರ್ಟರ್ಸ್ ಇದು ಏನು ಕೊಡಬೇಕಿತ್ತು ರೊಕ್ಕನ ಇಲ್ಲಿ ಕೊಟ್ಟಾರಂತ್ರಿ. ಚಲೋ ಆತು ಬಿಡು, ಹ್ಯಾಂಗಾರ ಆಗೋಲ್ದಾಕ. ಮತ್ತು ನನ್ನ ಮಗಗೇನೋ ಒಂದು 20-25 ಸಾವಿರ ರೂಪಾಯಿ ಪಗಾರ ಬರ್ತಿರ್ಬೇಕು. ಅತ್ತಿಯರ ಇನ್ನೂ ಯಾವ ಕಾಲದಾಗ ಅದೀರಿ? 20-25 ಸಾವಿರ ರೂಪಾಯಿ ಈಗಿನ ಕಾಲದಾಗ ಎಲ್ಲ ಸಾಕಾಗ್ತೈತ್ರಿ. ನಿಮ್ಮ ಮಗಗೆ 1,10,10,000 ರೂಪಾಯಿ ಬರ್ತೈತ್ರಿ ಪಗಾರ ತಿಂಗಳ. ಹ್ಞೂನ್ರಿ, ಅದಕ್ಕೆ ಊರಾಗ ನೀವಿದ್ದ ಮನಿನ ಕೆಡವಿಸಿ RCC ಕಟ್ಟಿಸ್ಬೇಕು ಅನ್ನಕತ್ತಿರೋದವ್ರು. ಹಂಗಾರೆ 8,000 ಏನು ಭಾಳ ಆಗ್ಲಿಲ್ಲ ಬಿಡು ಬಾಡಿಗೆ ಕಟ್ಟಕ್ಕೆ. ಹೆಂಗಾರ ಆಗದಿವ, ಇಬ್ರು ಚಂದಾಗಿರ್ರಿ ತಂಗಿ. ಮಕ್ಕಳು ಮರಿ ಮಾಡ್ಕೊಳ್ಳೋದ್ರ ಕಡೆ ಲಕ್ಷ್ಯ ಕೊಡ್ರಿ, ಬರೀ ರೊಕ್ಕ ಮಾಡೋದ್ರ ಕಡೆಗೆ ಲಕ್ಷ್ಯ ಕೊಡಬೇಡ್ರಿ. ಆತ ಹೇಳ್ರಿ, ಅದಾಗ ಹೊತ್ತಿಗೆ ಆಕೈತಿ. ಬರ್ರಿ ಈಗ ಒಳಗೆ ಹೋಗೋಣ. ಏನೋ ನನ್ನ ಮಗ ಇಟ್ಟು ದುಡಿಯಾಗತ್ತಾನ, ನನ್ನ ಸಸಿ ನಸೀಬು ತೆರದೈತಿ. ನನ್ನ ಗಂಡನೂ ಇದ್ದಾಡ್ತೀನ, ನಾನು ಉರಿಸ್ಕೊಂಡು ಕುಡಿದು ಹೊಡೆದು ಬಡದು ಕೊನೆಯಾಗ ಮಣ್ಣು ಹಾಕ್ಕೊಂಡು ಹೋತು. ನನ್ನ ಗಂಡ ನನ್ನ ದುಡಿದು ಇಟ್ಟು ಸುಖವಾಗಿ ಎಂದೆಂದು ಇಡ್ಲಿಲ್ಲ ಅದರ ಪಕ್ಕ ಬರಲಿ ಬೇಲಿ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿ ಜೋಗಿಗೆ. ನನಗೆ ಬರಕ್ಕೆ ಹೇಳಿ ಇವ್ ಎಲ್ಲಿ ಕಾಣವಲ್ನಲ್ಲ ಇಲ್ಲಿ. ಓ ಅಲ್ಲದನ. ಓಯ್ ವೀರೇಶ, ವೀರೇಶ ಇನ್ನೇನ ಇಲ್ಲ ಇಲ್ಲ ಕೇಳವಲ್ದ ಹಂಗ. ಓಯ್ ವೀರೇಶ, ವೀರೇಶ. ಓ ಬಂದಲ್ಲ ಇರು, ಬಂದೆ. ಅವ್ವ ಕೇಳಿಸ್ತು, ಕೊನೆಗೆ ನಾನು ನೋಡ್ದೆ. ದೌಡ್ ಬಾ. ನಿನಗ ಹಾಕೊಂಡು ಎಷ್ಟೊತ್ತಿಂದ ನಿಂತಿದ್ದೇನ ಗೊತ್ತೈತೇನ? ನೀವು ಬರಲಿಲ್ಲ, ಈಗ ಒಂದಿಟ್ಟು ಆ ಕಡೆ ಹೋದೆ ಬಂದಿ. ಕುಂದ್ರ. ಇಲ್ಲ ನಾ ಕುಂದ್ರೋದಿಲ್ಲ. ಮನ್ಯಾಗ ಸುಳ್ಳು ಹೇಳಿ ಬಂದೆ ನಮ್ಮ ಅತ್ತಿಗೆ. ನಾವು ಕೇಳ್ತಿರ್ತಾ ಎದಕ್ಕೆ ಕರೆಸಿದ್ದಿ ದೌಡ್ ಹೇಳು, ನಾ ಹೋಗ್ತೀನಿ. ಏನು ಕುದುರೆ ಮೇಲೆ ಬಂದಿ? ನಾ ಹೆಂಗ ಕುಂತು ನಿಂತು ಸಮಾಧಾನ ಮಾತಾಡಿದ್ರೆ ಸಮಸ್ಯೆ ಬಗೆಹರಿತಾವ್. ಹಿಂಗ ಅವಸರ್ಲೆ ಬರ್ತೀನಿ ಅವಸರ್ಲೆ ಹೋಗಿ ಏನೋ ಒಂದು ಮಾತು ಪೂರ್ತಿ ಕೇಳಿಸ್ಕೊಳ್ಳೋದಿಲ್ಲ. ಕೇಳಿಸ್ಕೊತೀನಿ, ಹೇಳ್ಪಟ್ಟನಿ. ಏನು ಯಾವ ವಿಚಾರ ಕರೆದಿದ್ದು ನೋಡು? ಹಿಂಗಾರ್ಲು ಅವಸರ ಆರ್ಡರ್ ಮಾಡಿದ್ರೆ ನಾ ಹೆಂಗೆ ಹೇಳ್ಬೇಕಾ ನೀನ ಮೀನಾಕ್ಷಿ? ಆಯ್ತು, ಏನು ವಿಚಾರ, ಎದಕ್ಕೆ ಕರೆಸಿದ್ದಿ ಹೇಳ್ದವ್ಡು. ಮತ್ತು ಮನ್ಯಾಗ ಕಾಯ್ತಿರ್ತಾರೆ ನನಗೆ. ಮತ್ತು ಹೊಳ್ಳಿ ಹೋಗಿ ಇನ್ನೇನು ಸುಳ್ಳು ಹೇಳ್ಬೇಕಂತ ವಿಚಾರ ಮಾಡ್ಬೇಕು ನಾ. ಅದಕ್ಕೆ ಏನು ಮಾತಾಡೋದೈತೆ ಹೇಳ್ಬಿಡು. ಫೋನ್ಯಾಗ ಹೇಳಂದ್ರೆ ಇರ್ಲಿಲ್ಲ, ನೇರ ಮಾತಾಡೋದೈತಿ ಅಂದು. ಮೊದಲು ಕುಂದರಲ್ಲಿ ಹೇಳ್ತೀನಿ, ಕುಂದೂರು ಮಾತಾಡೋನು. ಇಲ್ಲಿ ಯಾರು ಬರೋದಿಲ್ಲ, ನೀನು ಯಾರು ನೋಡುದಿಲ್ಲ. ಹಂಗೇನಾದ್ರೂ ನೋಡಿದ್ರೆ ನಾ ಎಲ್ಲ ಹೇಳ್ತೀನಿ, ನೀ ಏನು ಹೆದರ್ಕೊಳಕ್ ಹೋಗ್ಬೇಡ.
ನೀ ಹೇಳ್ತಿಪ್ಪ, ನಿನಗೆ ಧೈರ್ಯ ಐತಿ, ನಿನ್ನಾಡ ಧೈರ್ಯ ನನಗಿಲ್ಲ. ಆಯ್ತು ಕುಂದೂರು. ಮೀನಾಕ್ಷಿ, ಅದ ನಮ್ಮ ಮದುವೆ ವಿಚಾರ ಹೇಳಿ. ನಿಮ್ಮ ಒಪ್ಪಿದ್ಲ? ನಮ್ಮವ್ವ ಒಪ್ಪಲ್ಲ, ನಿನಗೂ ಗೊತ್ತಿದ್ದೈತಿ. ಅದಕ್ಕೆ ನಾವೊಂದು ವಿಚಾರ ಮಾಡೀನಿ. ನೋಡಿ ವೀರೇಶ, ನೀ ಏನು ಹೇಳಕ್ಕೆ ಬಂದಿ ಅಂತ ನನಗೆ ಗೊತ್ತಾಗೈತಿ. ನೀ ಎಟ್ಟಾರಂಭಿಸಿ ಆ ವಿಚಾರಕ್ಕೆ ನಾವು ಹೂ ಅನ್ಸೋದಾದ್ರೆ ನಾ ಹೂ ಅನ್ನೋದಿಲ್ಲ. ನೋಡು, ನಮ್ಮ ಮನೆಯವ್ರಿಗೆ ಹೆತ್ತವ್ರಿಗೆ ಕಣ್ಣಿಗೆ ಮಣ್ಣು ಹೊಡೆದು ಓಡ್ ಹೋಗಿ ರಾತ್ರಿ ನಂಗೆ ಲಗ್ನ ಹಾಕೋಕೆ ಇಷ್ಟ ಇಲ್ಲ. ಅವ್ರಿಗೆ ಒಪ್ಪಿದ್ರೆ ಮಾತ್ರ ನಮ್ಮಿಬ್ಬರದ್ದು ಲಗ್ನ ಅಂತ ನಾ ಹೇಳೀನಿ. ನೀ ಮತ್ತ ಹೊಳ್ಳಿ ಇದನ್ನ ಸುತ್ತಿ ಬಳಸಿ ನನಗೆ ಹೂ ಅನ್ಸಕ್ಕೆ ಬರಬೇಡ. ನಾ ಹೇಳೋದ ಅರ್ಥ ಆಗುದಿಲ್ಲ. ಎಲ್ಲ ನೀನು ಮುಗಿನ ನೇರಕ್ಕೆ ವಿಚಾರ ಮಾಡ್ತಿ. ನಮ್ಮಿಬ್ರು ಜೀವನದ ಬಗ್ಗೆನೂ ವಿಚಾರ ಮಾಡು. ಮತ್ತು ಅವ್ರು ಒಪ್ಪಲ್ಲ ಅಂದ್ರೆ ಈಗೇನು? ನೀನು ಹಂಗ ಇರೋದು, ನಾನು ಹಿಂಗ ಇರೋದನು? ಏನು ನೀ ಬೇರೆದ ಒಂದು ಲಗ್ನ ಮಾಡ್ಕೋಬೇಕಂತ ಏನಾರು ವಿಚಾರ ಮಾಡಿಯೋ? ವೀರೇಶ, ಏನ್ ಮಾತಾಡತ್ತೀನಿ? ಇದ ಮಾತ್ರ ನಾನು ನಿನಗೆ ಕೇಳಿದ್ರೆ ಕೇಳು. ಆದ್ರೆ ನಾನು ನಿನ್ನಂಗ ಮದ್ವೆ ಮುಂದೆ ಹಾಕೊಂಡು ಹೊಂಟಿಲ್ಲ. ನೀನು ಈ ಕ್ಷಣಕ್ಕೂ ನಾ ತಾಳಿ ಕಟ್ಟಕ್ಕೆ ತಯಾರದೀನಿ. ಆದ್ರೆ ನೀ ನನ್ನ ಮದುವೆ ಆಗಕ್ಕೆ ತಯಾರಾಗಿ ಇಲ್ಲ. ಅಲ್ಲ, ನೀ ಹುಡುಗಿಯಾರೆಲ್ಲ ಯಾಕೆ ಹಿಂಗ ಲವ್ ಮಾಡೋ ಮುಂದೆ ಯಾರನ್ನೂ ಕೇಳಲ್ಲ. ಅವಾಗ ಎಲ್ಲರಿಗೂ ಕಣ್ಣು ಮಣ್ಣು ಹೊಡೆದು ತುಡುಗ್ಲೆ ಮಾತಾಡ್ತೀರಿ, ತುಡುಗ್ಲೆ ನೋಡ್ತೀರಿ, ತುಡುಗ್ಲೆ ಮಾತಾಡ್ತೀರಿ. ಮದುವೆ ವಿಚಾರ ಬಂದು ಬಿಟ್ರೆ ಮುಗಿದು ಹೊತ್ತು. ಮನೆಯವ್ರಿಗೆ ಮೋಸ ಮಾಡಕ್ಕೆ ತಯಾರಿರೋದಿಲ್ಲ, ಮನೆಯವ್ರಿಗೆ ಸುಳ್ಳು ಹೇಳಕ್ಕೆ ತಯಾರಿರೋದಿಲ್ಲ. ಆ ಹೊತ್ತನೆ ನಮ್ಮನ್ನು ಬಿಡಕ್ಕೆ ತಯಾರಿರ್ತೀರಿ, ಆದ್ರೆ ಮನೆಯವ್ರನ್ನ ಬಿಡಕ್ಕೆ ತಯಾರಿರೋದಿಲ್ಲ. ಹೇಳ, ಈ ಸುಖಕ್ಕೆ ನಮ್ಮನ್ನ ಯಾಕೆ ಲವ್ ಮಾಡಬೇಕು? ಸುಮ್ಮನೆ ನಮ್ಮ ಜಲಮಾತಿನ ಹಾಕಿಲಿ. ನೋಡಿ ಮೀನಾಕ್ಷಿ, ಪ್ರೀತಿ ಮಾಡಿ ಅಂದ ಮೇಲೆ ಮದುವೆ ಆಗಬೇಕು. ನೀ ಇದನ್ನ ಏನಾರು ಒಂದು ಕಾರಣ ಹೇಳ್ಕೊಂಡು ಮುಂದಕ್ಕೆ ಹಾಕೋಂಗಿಲ್ಲ. ಆಗ್ತೀಯೋ ಆಗೋದಿಲ್ಲೋ ಏಕ್ ಮಾತು ದೋತು ಕೂಡ. ನನಗೆ ಒಂದ ಮಾತನಾಗ ಕುಲ್ಲ ಮಾಡಿ ಹೇಳು. ಮನೆಯವ್ರು ಒಪ್ಪಲ್ಲ, ನನಗಿನ್ನ ಅವ್ರ ಕೈ ಏನು ವಾಪಸ್ಸಾಕ ನನ್ನ ಕೈಯಲ್ಲಿ ಆಗೋದಿಲ್ಲ. ನೀ ಏನು ಮಾಡ್ಕೋತೀಯ ಮಾಡ್ಕೊ. ನೀ ನನ್ನ ಮದುವೆ ಆಗ್ತೀಯೋ ಆಗೋದಿಲ್ಲೋ? ಅಲ್ಲ ವೀರೇಶ, ನೀನ್ ಯಾಕೆ ಇಷ್ಟು ನಾ ಏನು ಕೇಳ್ತಿರೋದು, ನೀ ನನ್ನ ಮದುವೆ ಆಗ್ತೀಯೋ ಇಲ್ಲೋ? ಅಲ್ಲ, ನನಗೇನು ಬೇರೆ ಬೇಕಾಗಿಲ್ಲ. ನೀ ನನ್ನ ಜೋಡಿ ಬಂದು ಲಗ್ನ ಆಗಕ್ಕೆ ತಯಾರದಿಯೋ ಇಲ್ಲೋ? ಸಡನ್ ಕೇಳಿದ್ರೆ ನಾ ಏನಂತ ಹೇಳ್ಬೇಕು? ಹೇಳಿಲ್ಲ ನೋಡ್ರಿ. ಅಲ್ಲ ಮೀನಾಕ್ಷಿ, ಈ ವಿಚಾರ ನೀನು ಹಿಂದಕ್ಕೂ ಮಾತಾಡೀನಿ. ಏನು ಈಗ ಸಡನ್ನೇ ನಿರ್ಧಾರನಾ ಇದು? ನಾ ಹಿಂದಕ್ಕೆ ಕೇಳಿದಾಗ ಆಗುದಿಲ್ಲ ಅಂತ ಹೇಳ್ಕೊಂಡು ಬಂದಿ. ತಿರ್ಗಾ ಈಗ ಅದಾರಾಗ ನಾ ಮಾತು ಕೇಳಾತೀನಿ. ನೀ ನನ್ನ ಜೊತೆ ಬಾಳಕ್ ನಿನಗೆ ಮನಸ್ಸು ಇದೆಯೋ ಇಲ್ವೋ? ಏನು ಇನ್ನೊಬ್ಬರು ಬೇರೆ ಯಾರನ್ನಾರ ಮದ್ವೆ ಮಾಡ್ಕೋಬೇಕಂತ ಮನಸ್ಸಿನಾಗ ಇಟ್ಕೊಂಡ್ಯಾ ಹೆಂಗೋ? ನನ್ನ ಬಗ್ಗೆ ಏನೇನೋ ತಪ್ಪಾಗಿ ವಿಚಾರ ಮಾಡಕತ್ತಿ ವೀರೇಶ. ಈಗ ನಿನ್ನ ಮನಸ್ಥಿತಿ ಸರಿ ಇಲ್ಲ, ನೀ ಭಾಳ ಸಿಟ್ನಾಗದಿ. ಈ ವಿಚಾರ ನಾವ್ ಇನ್ನೊಂದಿನ ಮಾತಾಡೋಣ. ನಾ ಈಗ ಹೋಗ್ತೀನಿ. ಮೀನಾಕ್ಷಿ ನಿಂದಿರು. ನೀ ಈಗ ಏನಾರ ಹೋದೆ ಅಂದ್ರ ಇನ್ ಯಾವತ್ತೂ ನಾನು ನೋಡಕ್ ಆಗುದಿಲ್ಲ. ಏನ್ ಮಾಡೋದಪ್ಪ, ಕಟ್ಟಿನ ಸ್ಥಿತಿ. ಇವನ್ ಜೋಡಿ ಓಡ್ ಹೋಗಿ ಲಗ್ನ ಆದ್ರೆ ನಮ್ಮವನ್ನ ಏನ್ ಹಾಕೊಂಡು ಸಾಯ್ತಾಳ. ಇವ ನೋಡಿದ್ರೆ ಬಿಡಕ್ ತಯಾರಿಲ್ಲ, ಇವ್ರವ್ ನೋಡಿದ್ರೆ ಲಗ್ನ ಮಾಡಕ್ ತಯಾರಿಲ್ಲ. ಪರಮಾತ್ಮ. ನಾ ಹೇಳೋದು ಕೇಳು, ನೀ ಸಮಾಧಾನ ತಗೋ. ನೋಡು, ಸಿಟ್ನಾಗ ತಗೊಂಡಿದ್ದ ನಿರ್ಧಾರ ಯಾವತ್ತೂ ಜೀವನದಾಗ ಸರಿ ಹೋಗೋದಿಲ್ಲ. ನೋಡಿ, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತಿರ್ತೈತಿ. ನಮ್ಮ ಮದುವೆ ವಿಚಾರನು ಇನ್ನೊಂದು ಟೈಮ್ ತಗೊಂಡು ಸರಿ ಮಾಡೋ ಪ್ರಯತ್ನ ಮಾಡೋಣ. ಇನ್ನ ಟೈಮ್ ತಗೊಂಡು ಇನ್ನಂದ್ರೆ ಎಷ್ಟು ದಿನ? 1 ವರ್ಷ, 2 ವರ್ಷ, 4 ವರ್ಷ, 10 ವರ್ಷ ಅಂದ ನೀನು ಮುದುಕಿ ನಾನು ಮುದುಕಾದ ಮ್ಯಾಗನ? ಅಷ್ಟು ದಿನ ಏನಲ್ಲ. ಈ ಸಮಸ್ಯೆ ಬಗೆಹರಿಸೋ ಶಕ್ತಿ ಯಾರ ಕೈಯಾಗೈತೋ ನಾವು ಅವ್ರನ್ನ ಹಿಡಿದು ಮಾತಾಡ್ಸೋ ಪ್ರಯತ್ನ ಮಾಡೋಣ. ಈಗ ಎಲ್ಲರದು ಒಪ್ಪಿಗೆ ಐತಿ, ನಿಮ್ಮ ಒಪ್ಪಕ್ಕೆ ಒಪ್ಪದೈತಿ, ಹೌದಲ್ಲ? ನಿಮ್ಮ ಹೂ ಅಂದರೆ ನಮ್ಮ ಪಕ್ಕ ಹೂ ಅಂತಾಳೆ. ಅಲ್ಲ, ನಮ್ಮ ಹೂ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಲ್ಲ. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಹೂ ಅಂದರೆ ಮುಗಿದೋತು, ಅವ್ರು ಲಗ್ನ ಮಾಡತ್ತಾರ. ಈಗ ನಿಮ್ಮ ಅವ್ವನ್ನ ಹೂ ಅನ್ಸೋ ಪ್ರಯತ್ನ ಮಾಡೋಣಲ್ಲ. ಇಷ್ಟ ದಿನ ತಡೆದೀವಿ, ಮತ್ತೆ ಯಾಕೆ ಈ ಸಣ್ಣ ವಿಚಾರಕ್ಕೆ ದುಡುಕೋದು? ವಿಚಾರ ಮಾಡು ವೀರೇಶ. ಒಟ್ನ್ಯಾಗ ನಿನಗೆ ನನ್ನ ಜೋಡಿ ಓಡಿ ಬಂದು ಲಗ್ನ ಆಗಕ್ಕೆ ಮನಸ್ಸಿಲ್ಲ ಅಂತ ಆತ. ನೋಡಿ ವೀರೇಶ, ನೀ ಯಾಕೆ ಹಿಂಗೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಳತ್ತಿ ನನಗೆ ತಿಳಿವಲ್ದು. ಅಲ್ಲ, ನಿನ್ನ ಮ್ಯಾಗ ನನಗೆ ಮನಸ್ಸಿಲ್ಲ, ನೀನು ಮದುವೆ ಮಾಡ್ಕೊಳ್ಳೋ ಮನಸ್ಸಿಲ್ಲ ಅಂದ್ರೆ ನೀ ಹೊಲಕ್ಕೆ ಬಾ ಅಂತ ಫೋನ್ ಹಚ್ಚಿ ಹೇಳಿದ ತಕ್ಷಣ ನಮ್ಮ ಮನೆ ಸುಳ್ಳು ಹೇಳಿ ನಾನು ನೋಡಕ್ಕೆ ಬರ್ತಿದ್ನೆ ಹೇಳು? ಯಾಕೆ ನೀ ಸುಳ್ಳ ನನ್ನ ಬಗ್ಗೆ ಏನಾರ ಅಪಾರ್ಥ ಮಾಡ್ಕೊಳ್ತಿ? ಹಂಗಿದ್ದ ಮೇಲೆ ಓಡ್ ಹೋಗಿ ಲಗ್ನ ಆಗಕ್ಕೆ ಯಾಕೆ ಒಲ್ಲೆ ಅನ್ನಾಕತ್ತಿ? ಅವ್ರು ಒಪ್ಪಿಗೆ ನಮಗೆ ಬೇಕಾಗಿಲ್ಲ, ಬಾಳೋರು ನಾವಿದ್ದೀವಿ. ನಾವಿಬ್ರು ಹೂ ಅಂದು ಮದ್ವೆ ಮಾಡ್ಕೊಂಡು ಚಂದ ಬಾಳಿದ್ರೆ ಆತು. ನೋಡಿ ವೀರೇಶ, ಶಿಲ್ಪಾನ್ ವಿಚಾರ ನಿನಗೆ ಗೊತ್ತಿದ್ದೈತಿ. ಆಕೆ ಹೋದ್ಮೇಲೆ ಮನೆಯವ್ರಿಗೆ ಎಷ್ಟು ಮನಸ್ಸು ಮುರಿದೈತಿ, ಎಷ್ಟು ಮನಸ್ಸು ನೊಂದೈತಿ ಅನ್ನೋದು ಗೊತ್ತೈತಿ. ತಿರ್ಗಾ ನಾವು ಅದನ್ನ ಮಾಡಿದ್ರೆ ಆದ ಗಾಯದ ಮ್ಯಾಗ ಬರೀ ಹೇಳ್ದಂಗೆ ಆಗೋದಿಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗೋದಿಲ್ಲ. ಆದ ಗಾಯಕ್ಕೆ ಉಪ್ಪು ಸುರಿಯೋ ಕೆಲಸ ನಾವು ಯಾಕೆ ಮಾಡಬೇಕು? ವಿಚಾರ ಮಾಡು. ನಮ್ಮ ಸುಖದಕ್ಕಿನ್ನ ಮನೆಯವ್ರ ಸುಖನೂ ಮುಖ್ಯ ಆಕೈತಲ್ಲ. ಈಗೇನು ಮಾಡುವಂತೀನನ್ನ? ನೀ ಏನು ಹೇಳು, ನಾ ಅದನ್ನ ಮಾಡ್ತೀನಿ.